ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಅನೌನ್ಸ್ ಆಗಿರುವಂತಹ ಕೆಲವು ರಿಸಲ್ಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇನ್ನು ಕೆಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೂ ಇವತ್ತು ಒಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನ ಫಾಲೋ ಮಾಡಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಸ್ ಇದೆ. ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ಎರಡನ್ನು ಕೂಡ ಫಾಲೋ ಮಾಡಬಹುದು. ಈವನ್ ಎಕ್ಸ್ ಹ್ಯಾಂಡಲ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಬಹುದು. ಅಲ್ಲೂ ಕೂಡ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನು ನಂಬರ್ಸ್ ಕಡೆ ನಾವು ಬರೆದಿದ್ರೆ ಮೊದಲಿಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕಂಪನಿಯ ಸ್ಟ್ಯಾಂಡ್ ಅಲೋನ್ ನಂಬರ್ಸ್ ಅನ್ನು ನೋಡೋಣ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ನೋಡಬಹುದು, ರುಪೀಸ್ ಇನ್ ಕ್ರೋರ್. ಹಾಗೆ ಸೀಕ್ವೆನ್ಸ್ ನೋಡಬಹುದು, ಸೆಪ್ಟೆಂಬರ್ 2024, ಜೂನ್ 2025, ಸೆಪ್ಟೆಂಬರ್ 2025. ಇಯರ್ ಆನ್ ಇಯರ್ ಇದು, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೀವಿಯಸ್ ಕ್ವಾರ್ಟರ್ದು. ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ನೋಡಬಹುದು, ಇಂದಿನ ವರ್ಷ 15,900 ಕೋಟಿಯನ್ನ ಗಳಿಸಿತು ಕಂಪನಿ. ಇಂದಿನ ಕ್ವಾರ್ಟರ್ಲಿ 16,916 ಕೋಟಿ, ಈಗ 16,238 ಕೋಟಿ ಗಳಿಸಿದೆ. ಅಂದ್ರೆ ಇಯರ್ಲಿ ಇಂಪ್ರೂವ್ ಆಗಿದೆ ನಂಬರ್ಸ್, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ. 16,900 ಕೋಟಿಯಿಂದ 16,238 ಕೋಟಿಗೆ ಇಳಿದಿದೆ ಕಂಪನಿಯ ಇನ್ಕಮ್ ವೈಸ್ ಪರ್ಫಾರ್ಮೆನ್ಸ್. ನಂತರ ಎಕ್ಸ್ಪೆಂಡಿಚರ್, ಟೋಟಲ್ ಎಕ್ಸ್ಪೆಂಡಿಚರ್ ನೋಡಬಹುದು. ಇಂದಿನ ವರ್ಷ 10,801 ಕೋಟಿನ ಖರ್ಚು ಮಾಡಿತ್ತು ಕಂಪನಿ. ಇಂದಿನ ಕ್ವಾರ್ಟರ್ಲಿ 11,352 ಕೋಟಿ, ಈಗ 10,970 ಕೋಟಿಯನ್ನ ಖರ್ಚು ಮಾಡಿ. ಇದರಲ್ಲಿ ಕಂಟ್ರೋಲ್ ಇದ್ದ ಖರ್ಚು ಈ ಕ್ವಾರ್ಟರ್ಲಿ ಅಂತ ಹೇಳ್ಬೋದು. ಇನ್ಕಮ್ ಕೂಡ ಕಡಿಮೆ ಆಗಿದೆ, ಅದೇ ರೀತಿ ಖರ್ಚು ಕೂಡ ಕಡಿಮೆ ಆಗಿದೆ ಅಥವಾ ಕಡಿಮೆ ಮಾಡ್ಕೊಂಡಿದೆ ಕಂಪನಿ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ PBT ಸಿಗುತ್ತೆ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತಾನೆ. ಅದರಲ್ಲೂ ಎಸ್ಪೆಷಲಿ ಇದು ಒಂದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸಿಸ್. ಕಂಪನಿಯ ನಂಬರ್ಸ್ ಅನ್ನು ನೋಡಿದರೆ ಇಂದಿನ ವರ್ಷ 5,099 ಕೋಟಿ ಇತ್ತು ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್. ಇಂದಿನ ಕ್ವಾರ್ಟರ್ಲಿ 5,263 ಕೋಟಿ, ಈಗ 5,268 ಕೋಟಿ ಇದೆ. ಇಯರ್ಲಿ ಅಪ್ ಆಗಿದೆ ಸ್ವಲ್ಪ ಮಟ್ಟಿಗೆ, ಕ್ವಾರ್ಟರ್ಲಿ ಡೌನ್ ಇದೆ. ಇನ್ನು ಪ್ರಾವಿಷನ್ಸ್ ಗೆ ಬಂದ್ರೆ ಇಂದಿನ ಸಲ ನೋಡಬಹುದು 660 ಕೋಟಿಯನ್ನ ಕಂಪನಿ ಪ್ರಾವಿಷನಿಂಗ್ ಮಾಡಿತ್ತು. ಅಂದ್ರೆ ಕೊಟ್ಟಿರುವಂತಹ ಸಾಲ ವಾಪಸ್ ಬರದೇ ಇರೋದು, ಅದನ್ನ ಕಂಪನಿ ತನ್ನ ಪ್ರಾಫಿಟ್ ಅಲ್ಲಿ ಎತ್ತಿಡಬೇಕಾಗುತ್ತೆ. ಆ ರೀತಿ ಇಂದಿನ ವರ್ಷ 660 ಕೋಟಿಯನ್ನ ಎತ್ತಿಟ್ಟಿತ್ತು. ಇಂದಿನ ಕ್ವಾರ್ಟರ್ಲಿ 1,207 ಕೋಟಿ, ಈಗ 947 ಕೋಟಿ ಇದೆ. ಇಯರ್ಲಿ ಖಂಡಿತ ಜಾಸ್ತಿ ಆಗಿದೆ, ಬಟ್ ಕ್ವಾರ್ಟರ್ಲಿ ಕಡಿಮೆ ಆಗಿದೆ ಕಂಪನಿಯ ಪ್ರಾವಿಷನಿಂಗ್. ಇಲ್ಲಿ ಗುಡ್ ಅಂಡ್ ಬ್ಯಾಡ್ ನ್ಯೂಸ್ ಎರಡು ಇದೆ. ಯಾಕಂದ್ರೆ ಇಯರ್ಲಿ ಜಾಸ್ತಿ ಆಗಿದೆ, ಕ್ವಾರ್ಟರ್ಲಿ ಕಡಿಮೆ ಆಗಿದೆ ಕಂಪನಿಯ ಪ್ರಾವಿಷನಿಂಗ್. ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು, ಬಟ್ ಅನ್ಫಾರ್ಚುನೇಟ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ್ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ಈ ಕಾಲಮ್ ಅನ್ನು ನೋಡಿದರೆ ಇಂದಿನ ವರ್ಷ ನೋಡಬಹುದು 3,343 ಕೋಟಿ ಇತ್ತು. ಇಂದಿನ ಕ್ವಾರ್ಟರ್ಲಿ 3,281 ಕೋಟಿ, ಈಗ 3,253 ಕೋಟಿ ಇದೆ. ಇನ್ಕಮ್ ವೈಸ್ ಹಾಗೂ ಆಪರೇಟಿಂಗ್ ಪ್ರಾಫಿಟ್ ವೈಸ್ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ಕೂಡ ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು ಡೌನ್ ಆಯ್ತು. ಯಾಕೆಂತಂದ್ರೆ ಪ್ರಾವಿಷನಿಂಗ್ ನ ಕಾರಣಕ್ಕೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಡಿಕ್ಲೈನ್ ಕಂಡು ಬಂದಿದೆ ನೋಡಬಹುದು. ಪ್ರಾವಿಷನಿಂಗ್ ನ ಕಾರಣಕ್ಕೆ ಡಿಫರೆನ್ಸ್ ಆಯ್ತು ಕಂಪನಿಯ ನಂಬರ್ಸ್ ಅಲ್ಲಿ. ಇನ್ನು EPS ಕೂಡ ನೋಡಬಹುದು, ಸೇಮ್ ಪ್ರಪೋರ್ಷನೇಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. EPS ಕೂಡ 16.82, 16.51, ಈಗ 16.36. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಡೌನ್ ಇದೆ. ಇನ್ನು ಇಷ್ಟಕ್ಕೆ ಮುಗಿತಾ ಕಂಪನಿಯ ನಂಬರ್ಸ್? ಖಂಡಿತ ಇಲ್ಲ. ಇದೊಂದು ಬ್ಯಾಂಕ್ ಆಗಿರೋದ್ರಿಂದ NPS ನೋಡ್ಬೇಕಾಗುತ್ತೆ. NPA ದಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡೋದು ಬೆಟರ್ ಆಗುತ್ತೆ. ಗ್ರಾಸ್ NPA ನೋಡಿದ್ರೆ ಇಂದಿನ ವರ್ಷ 1.49 ಇತ್ತು, ಇಂದಿನ ಕ್ವಾರ್ಟರ್ಲಿ 1.48, ಈಗ 1.39. NPA ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಎಸ್ಪೆಷಲಿ ಗ್ರಾಸ್ NPA ನಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಯಾಕಂದ್ರೆ NPA ಕಡಿಮೆ ಆದಷ್ಟು ಬ್ಯಾಂಕ್ ಒಳ್ಳೆಯದು. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಕಡಿಮೆ ಆಗಿದೆ. NPA ಕಡಿಮೆ ಆಗಿದೆ ಅಂದ್ರೆ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು NPA ವೈಸ್ ನೋಡಿದ್ರೆ. ಇನ್ನು ನೆಟ್ NPA 0.43, 0.34, 0.32 ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಅಸೆಟ್ ಕ್ವಾಲಿಟಿ ವೈಸ್ ಅಥವಾ NPA ವೈಸ್ ಖಂಡಿತ ಇಂಪ್ರೂವ್ಮೆಂಟ್ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಡಿಕ್ಲೈನ್ ಆಗಿದೆ ಬಿಕಾಸ್ ಆಫ್ ಪ್ರಾವಿಷನಿಂಗ್. ಈ ರೀತಿಯ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇವತ್ತು ರಿಪೋರ್ಟ್ ಮಾಡಿದೆ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಾಳೆ ಅಂತಂದ್ರೆ ಸೋಮವಾರ. ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಒಂದ್ಸಲ ನೋಡಿದ್ರೆ ಕಾರ್ಪೊರೇಟ್ ಅಂಡ್ ಹೋಲ್ಸೇಲ್ ಬ್ಯಾಂಕಿಂಗ್ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ರಿಟೇಲ್ ಬ್ಯಾಂಕಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಇದೆ, ಬಟ್ ಕ್ವಾರ್ಟರ್ಲಿ ಡೌನ್ ಇದೆ ನೋಡಬಹುದು. ಇನ್ನು ಟ್ರೆಜರಿ, BME ಅಂಡ್ ಕಾರ್ಪೊರೇಟ್ ಸೆಂಟರ್ ಪರ್ಫಾರ್ಮೆನ್ಸ್ ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಈ ರೀತಿಯ ನಂಬರ್ಸ್ ಅನ್ನ ಕೋಟಕ್ ಮಹೀಂದ್ರಾ ಬ್ಯಾಂಕ್ ರಿಪೋರ್ಟ್ ಮಾಡಿದೆ. ನೋಡೋಣ ಸೋಮವಾರ ಸ್ಟಾಕ್ ಅನ್ನ ವಾಚ್ ಮಾಡಬಹುದು, ಈ ರಿಸಲ್ಟ್ ಗೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ನು ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಅದು ಝೆನ್ ಟೆಕ್ನಾಲಜೀಸ್. ಇಲ್ಲಿದೆ ನೋಡಬಹುದು ಝೆನ್ ಟೆಕ್ನಾಲಜೀಸ್. ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಲಕ್ಷಗಳಲ್ಲಿದೆ. ಸೀಕ್ವೆನ್ಸ್ ಸೇಮ್ ಇದೆ, ಸೆಪ್ಟೆಂಬರ್, ಜೂನ್, ಸೆಪ್ಟೆಂಬರ್. ಟೋಟಲ್ ಇನ್ಕಮ್ ಅನ್ನು ನೋಡೋಣ. ಇಂದಿನ ವರ್ಷ 25,031 ಲಕ್ಷ ಇತ್ತು ಕಂಪನಿಯ ಟೋಟಲ್ ಇನ್ಕಮ್. ಇಂದಿನ ಕ್ವಾರ್ಟರ್ಲಿ 18,000, ಈಗ 19,887. ಇಯರ್ಲಿ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಇದೆ, ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ. 18,000ದಿಂದ 19,887ಕ್ಕೆ ಅಪ್ ಆಗಿದೆ ಝೆನ್ ಟೆಕ್ನಾಲಜೀಸ್ ನ ರೆವಿನ್ಯೂ. ಇನ್ನು ಎಕ್ಸ್ಪೆನ್ಸಸ್, ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು 16,794 ಇತ್ತು ಇಂದಿನ ವರ್ಷ.
ಹಿಂದಿನ ಕ್ವಾರ್ಟರ್ಲಿ 10,332, ಈಗ 11,657 ಇದೆ. ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ PBT ಸಿಗುತ್ತೆ, ಬಿಫೋರ್ ಎನಿ ಅಡ್ಜಸ್ಟ್ಮೆಂಟ್ಸ್ ಅಥವಾ ಆಪರೇಟಿಂಗ್ ಪ್ರಾಫಿಟ್ ಅಂತ ಕೂಡ ಕರೀತಾರೆ. ನೋಡಬಹುದು ಹಿಂದಿನ ವರ್ಷ 8,236 ಕೋಟಿ ಇತ್ತು, ಹಿಂದಿನ ಕ್ವಾರ್ಟರ್ಲಿ 7,668, ಈಗ 8,230 ಇದೆ. ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿದೆ, ಇಯರ್ಲಿ ಫ್ಲಾಟ್ ಇದೆ, ನಂಬರ್ಸ್ ಬಿಗ್ ಡಿಫರೆನ್ಸ್ ಆಗಿಲ್ಲ, ಫ್ಲಾಟ್ ನಂಬರ್ಸ್ ಇದೆ PBT ವೈಸ್. ನಂತರ ಎಕ್ಸ್ಪೆನ್ಸಸ್ ಅಥವಾ ಎಕ್ಸೆಪ್ಷನ್ ಐಟಮ್ಸ್ ಎಲ್ಲ ಕಳೆದ ಮೇಲೆ ಕಂಪನಿಯ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನೋಡಿದರೆ ಇಲ್ಲಿ ನೋಡಬಹುದು ಈ ರೋನಲ್ಲಿ ಹಿಂದಿನ ವರ್ಷ 6,343 ಇತ್ತು, ಹಿಂದಿನ ಕ್ವಾರ್ಟರ್ಲಿ 5,307, ಈಗ 6,190 ಇದೆ. ಇಯರ್ಲಿ ಸ್ವಲ್ಪ ಡಿಕ್ಲೈನ್ ಇದೆ, ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ಲಿ ಖಂಡಿತ ಡೌನ್ ಇದೆ ಪರ್ಫಾರ್ಮೆನ್ಸ್, ಬಟ್ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೆಂಟ್ ಟೆಕ್ನಾಲಜೀಸ್ ನ ನಂಬರ್ಸ್ ಅಲ್ಲಿ. ಇನ್ನು EPS ಅಲ್ಲೂ ಕೂಡ ಸೇಮ್ ಪ್ರಪೋರ್ಷನಿಟಿಲಿ ಅಡ್ಜಸ್ಟ್ ಆಗುತ್ತೆ, ಯಾಕಂದ್ರೆ ನೆಟ್ ಪ್ರಾಫಿಟ್ ಇಂದಾನೆ ಅದನ್ನ ಡಿರೈವ್ ಮಾಡೋದ್ರಿಂದ. EPS ನೋಡಬಹುದು 7.26, 5.31, 6.61. ಇಯರ್ಲಿ ಡೌನ್ ಇದೆ, ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್. ಓವರ್ ಆಲ್ ಸೆಂಟೆಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ, ಕಂಬ್ಯಾಕ್ ಅನ್ನ ಮಾಡಿದೆ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ಇಯರ್ಲಿ ಡೌನ್ ಇದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ. ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ NCC ಲಿಮಿಟೆಡ್ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಕಂಪನಿಗೆ ಒಂದು ಮೇಜರ್ ಆರ್ಡರ್ ಸಿಕ್ಕಿದೆ. ಈಗಾಗಲೇ ನಾನು ಈ ಆರ್ಡರ್ ಗಳ ಬಗ್ಗೆ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಹಂಚ್ಕೊಂಡಿದ್ದೆ, ಮಾಹಿತಿಯನ್ನ ನೋಡಿದಿರಿ ಅಂದ್ಕೊಳ್ತೀನಿ. ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಅಥವಾ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಫಾಲೋ ಮಾಡಿ. ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ, ಯಾಕಂದ್ರೆ ಸಾಧ್ಯವಾದಷ್ಟು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ವಿ. ಅಲ್ಲೂ ಕೂಡ ನೋಡೋದು ಕಂಪನಿಗೆ 6,828 ಕೋಟಿ ಕಾಂಟ್ರಾಕ್ಟ್ ಸಿಕ್ಕಿದೆ ಸೆಂಟ್ರಲ್ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ ಇಂದ. ಇವತ್ತು ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ, ಸೋಮವಾರ ವಾಚ್ ಮಾಡಬಹುದು NCC ಲಿಮಿಟೆಡ್ ಅನ್ನ. ಈ ಒಳ್ಳೆ ಸುದ್ದಿಗೆ ಯಾವ ರೀತಿಯ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ವಾರಿ ಎನರ್ಜೀಸ್ ಕೂಡ ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಆಕ್ಚುಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್ ಇದು. ನೋಡಬಹುದು ವಾರಿ ಎನರ್ಜೀಸ್ ಹಸ್ ರಿಸೀವ್ಡ್ ಆರ್ಡರ್ಸ್ ಆನ್ October 24, 2025 ಫಾರ್ ಸಪ್ಲೈ ಆಫ್ 220 ಮೆಗಾವ್ಯಾಟ್, 210 megawatt and 140 megawatt solar modules from renowned customers. ಯಾವ ಕಸ್ಟಮರ್ ಅಂತ ಹೇಳಿಲ್ಲ, ಬಟ್ ರಿನೌಂಡ್ ಕಸ್ಟಮರ್ ಇಂದ ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ. ಜೊತೆಗೆ ಫರ್ದರ್ ವಾರಿ ಸೋಲಾರ್ ಅಮೆರಿಕಾಸ್ ಎ wholly owned subsidiary of the company has also received an order on October 24, 2025 supply of 122 megawatt solar modules. ಅಂದ್ರೆ ಎಲ್ಲವನ್ನು ಸೇರಿಸಿದ್ರೆ ನಿಯರ್ಲಿ 700 ಮೆಗಾವ್ಯಾಟ್ ಸೋಲಾರ್ ಮಾಡ್ಯೂಲ್ಸ್ ಆರ್ಡರ್ ವಾರಿ ಎನರ್ಜೀಸ್ ಗೆ ಸಿಕ್ಕಿದೆ. ಈ ಬಗ್ಗೆ ಅಪ್ಡೇಟ್ ನಾನು ಅವಾಗಲೇ ಹೇಳಿದಾಗೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ಹಾಗಾಗಿ ನಮಗೆ ಈ ಬಗ್ಗೆ ರಿಯಾಕ್ಷನ್ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ. ವಾರಿ ಎನರ್ಜೀಸ್ ಅನ್ನ ಸೋಮವಾರ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಈ ಒಳ್ಳೆ ಸುದ್ದಿಗೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ಏನು ಪೂರ್ವಂಕರ ಕೂಡ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ. 211 ಕೋಟಿ ಮೊತ್ತದ ಆರ್ಡರ್ ಆಗಿರುತ್ತೆ. ಈ ಒಂದು ಸುದ್ದಿಯನ್ನ ಕಂಪನಿ ನೆನ್ನೆ ಕೊಟ್ಟಿದೆ. ಇದು ಕೂಡ ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್. ಹಾಗಾಗಿ ಸೋಮವಾರ ನಾವು ರಿಯಾಕ್ಷನ್ ನೋಡಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ SK ಮಿನರಲ್ಸ್ ಅಂಡ್ ಅಡಿಟಿವ್ಸ್ ಕೂಡ ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅಪ್ಡೇಟ್ ಅನ್ನು ಕೊಟ್ಟಿದೆ. BPCL ಇಂದ ಕಂಪನಿಗೆ ಆರ್ಡರ್ ಸಿಕ್ಕಿದೆ. ನೋಡಬಹುದು ವ್ಯಾಲ್ಯೂಡ್ ಅಟ್ ಅಪ್ರಾಕ್ಸಿಮೇಟ್ಲಿ 56.71 crores, ನಿಯರ್ಲಿ 57 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಇದರ ನಂತರ ಇನ್ನೊಂದು ಕಂಪನಿ ಇದೆ, ವಿಕ್ರಾನ್ ಎಂಜಿನಿಯರಿಂಗ್ ಲಿಮಿಟೆಡ್. ಈ ಕಂಪನಿ ಕೂಡ 354 ಕೋಟಿ ಆರ್ಡರ್ ನ ಪಡ್ಕೊಂಡಿದೆ. MH ಸೋಲಾರ್ ಒನ್ ಪ್ರೈವೇಟ್ ಲಿಮಿಟೆಡ್ ಇಂದ. ಅಂದ್ರೆ 100 ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಮಹಾರಾಷ್ಟ್ರದಲ್ಲಿ, ಅಥವಾ 354 ಕೋಟಿ ಮೊತ್ತದ ಪ್ರಾಜೆಕ್ಟ್ ಆಗಿರುತ್ತೆ ವಿಕ್ರಾನ್ ಎಂಜಿನಿಯರಿಂಗ್ ಗೆ. ನಂತರ PTC ಇಂಡಸ್ಟ್ರೀಸ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಇಲ್ಲಿ ಎಕ್ಸಾಕ್ಟ್ಲಿ ಅಮೌಂಟ್ ಎಷ್ಟು ಅಂತ ಹೇಳಿಲ್ಲ, ಯಾಕೆಂತಂದ್ರೆ ಇದು DRDO ಗೆ ಸಂಬಂಧಪಟ್ಟಂತ ಆರ್ಡರ್. ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ಅಂದ್ರೆ DRDO ಕೊಟ್ಟಿರುವಂತ ಆರ್ಡರ್ ಕಂಪನಿಗೆ. ಎಕ್ಸಾಕ್ಟ್ ಅಮೌಂಟ್ ಆಗ್ಲಿ ಅಥವಾ ಏನ್ ಮೆಟೀರಿಯಲ್ ಅಂತ ಹೇಳಿಲ್ಲ. ಯೂಶಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಗೆ ಸಂಬಂಧಪಟ್ಟಂತ ಕಂಪನಿಗಳು ಆರ್ಡರ್ ಕೊಟ್ಟಂತ ಸಂದರ್ಭದಲ್ಲಿ ಕೆಲವೊಂದನ್ನ ಕಾನ್ಫಿಡೆನ್ಶಿಯಲ್ ಅಂತ ಕನ್ಸಿಡರ್ ಮಾಡ್ತಾರೆ, ಹಾಗಾಗಿ ಮಾಹಿತಿಯನ್ನ ಕೊಡೋದಿಲ್ಲ. ಪರ್ಚೇಸ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ PTC ಇಂಡಸ್ಟ್ರೀಸ್. ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕೂಡ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಇವತ್ತು ಅಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಕಂಪನಿಗೆ 168 ಕೋಟಿ ಆರ್ಡರ್ ಸಿಕ್ಕಿದೆ, ಡೊಮೆಸ್ಟಿಕ್ ವರ್ಕ್ ಆರ್ಡರ್. ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಇಂದ ಈ ಒಂದು ಸುದ್ದಿಯನ್ನ ಕಂಪನಿ ಕೊಟ್ಟಿದೆ. ಇವೆಲ್ಲವೂ ಕೂಡ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಹಾಗೂ ಇವತ್ತು ಬಂದಿರುವಂತಹ ಸುದ್ದಿಗಳು. ಹಾಗಾಗಿ ನಮಗೆ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಈ ಸ್ಟಾಕ್ ಗಳಲ್ಲಿ. ಇವನ್ ರಿಸಲ್ಟ್ಸ್ ಕೂಡ ಇವತ್ತು ಬಂದಿರುವಂತವು. ಹಾಗಾಗಿ ಎಲ್ಲ ಷೇರುಗಳು ಕೂಡ ಸೋಮವಾರ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರ್ತವೆ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.